ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಪಾಲಿಕೆ ಅಧಿಕಾರಿಗಳೇ ಫಸ್ಟ್. ರೂಲ್ಸ್ ಬ್ರೇಕ್ ಸಿಗ್ನಲ್ ಜಂಪ್ ಮಾಡೋದ್ರಲ್ಲಿ ಪಂಟರ್ಸ್ ಆಗ್ಬಿಟ್ಟಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಹೋಗಿದ್ದೇ ದಾರಿಯಾಗಿದೆ, ಮಾಡಿದ್ದೇ ರೂಲ್ಸ್ ಆಗ್ಬಿಟ್ಟಿದೆ. ಆ 3 ಅಧಿಕಾರಿಗಳು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದು ಬರೋಬ್ಬರಿ 106 ಬಾರಿ. ಬಿಬಿಎಂಪಿಯ 5 ವಾಹನ ರೂಲ್ಸ್ ಬ್ರೇಕ್ ಮಾಡಿದ್ದು 150 ಬಾರಿ. ನ್ಯೂಸ್ ಫಸ್ಟ್ ಬಳಿ ರೂಲ್ಸ್ ಬ್ರೇಕ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಬೆಂಗಳೂರಲ್ಲಿ ವಾಹನ ದಟ್ಟಣೆ ಆಗಿರಬಹುದು ಅಥವಾ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಅನ್ನೋದಾಗಿರಬಹುದು, ಇದೆಲ್ಲ ರೂಲ್ಸ್ ಮಾಡೋರೇ ಬಿಬಿಎಂಪಿ ಅಧಿಕಾರಿಗಳು. ಆದರೆ ಅದೇ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರನ್ನ ಸ್ವಚ್ಛವಾಗಿಡುವಂತಹ ನಿಟ್ಟಿನಲ್ಲಿ, ಶುಭ್ರವಾಗಿರುವಂತಹ ನಿಟ್ಟಿನಲ್ಲಿ, ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮ ಪಾತ್ರ ಎಷ್ಟು ವಹಿಸ್ತಾ ಇದ್ದಾರೆ ಅನ್ನೋದು ಈ ಒಂದು ಫ್ಯಾಕ್ಟ್ ಚೆಕ್ನಿಂದ ಗೊತ್ತಾಗ್ತಾ ಇದೆ. ಆ ವೆಹಿಕಲ್ಸ್ಗಳು ಯಾವುವು ಅನ್ನೋದನ್ನು ಕೂಡ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಆ ವೆಹಿಕಲ್ಸ್ ಎಷ್ಟು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಾವೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ಆದ್ರೆ ಈಗ ಈ ಅಧಿಕಾರಿಗಳಿಗೆ ದಂಡ ಹಾಕೋರು ಯಾರು? ಈ ಅಧಿಕಾರಿಗಳು 150 ಸಲ 160 ಸಲ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಇವ್ರಿಗೆ ಯಾರು ಪ್ರಶ್ನೆ ಮಾಡೋರಿಲ್ವಾ? ಅಥವಾ ಇವ್ರ ವಾಹನಗಳು ಸೀಸ್ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನ್ಯೂಸ್ ರೂಮ್ನಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಇವರೇನಾ ರೂಲ್ಸ್ ಮಾಡೋದು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇವ್ರ ಮೇಲೆ ಕ್ರಮ ಆಗೋದಿಲ್ವಾ ಹಾಗಾದ್ರೆ? ಎಸ್ ಸಭಾ, ಇದೇ ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಮೂಡಿರುವಂಥದ್ದು. ಬಿಬಿಎಂಪಿಯ ಕೆಲ ಅಧಿಕಾರಿಯ ಕಾರ್ ಮೇಲೆ 30ರಿಂದ 40ರಷ್ಟು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರುವ ಕೇಸ್ ಇದ್ರೆ, ಕೆಲವೊಂದು ಅಧಿಕಾರಿಯ ಕಾರ್ ಮೇಲೆ 20,000ದಷ್ಟು ಕೂಡ ದಂಡ ಇರುವಂಥದ್ದು. ಅದರಲ್ಲೂ ಬಿಬಿಎಂಪಿಯ ಟಾಪ್ ಮೋಸ್ಟ್ ಆಫೀಸರ್ಸ್ ಅಂತ ನಾವೇನು ಕರಿತೀವಿ, ಬಿಬಿಎಂಪಿ ಆಯುಕ್ತರಾಗಿರುವಂಥ ತುಷಾರ್ ಗಿರಿನಾಥ್ ಆಗಿರ್ಬೋದು, ಚೀಫ್ ಇಂಜಿನಿಯರ್ ಆಗಿರುವಂಥ ಪ್ರಹ್ಲಾದ್ ಆಗಿರ್ಬೋದು, ಉಪಸಂರಕ್ಷಣಾಧಿಕಾರಿ ಆಗಿರುವಂತಹ ಸ್ವಾಮಿ ಆಗಿರ್ಬೋದು, ಇವರ ಕಾರ್ ಮೇಲೆ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿರುವ ಕೇಸ್ ಇದೆ. ಅದರಲ್ಲೂ ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಮೇಲೆ 36ರಷ್ಟು ಕೇಸ್ ಇದ್ರೆ, ಇನ್ನು ಪ್ರಹ್ಲಾದ್ ಅವರ ಕಾರ್ ಮೇಲೆ 46ರಷ್ಟು ಕೇಸ್ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿ ಸಿಗ್ನಲ್ ಜಂಪ್ ಮಾಡಿರುವಂತ ಕೇಸ್ ಇದೀಗ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಇರುವಂತದ್ದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ ಅಂದ್ರೆ ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇದೆ, ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗ್ತಾ ಇದೆ, ಆಕ್ಸಿಡೆಂಟ್ ಡೆತ್ ಕೂಡ ಹೆಚ್ಚಾಗ್ತಾ ಇದೆ. ಯಾರಿಂದ ಈ ರೀತಿ ಪ್ರಕರಣ ಆಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ ಅಲ್ಲಿ ಹೆಚ್ಚು ಕಂಡು ಬರ್ತಾ ಇರುವಂತದ್ದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವರಿಂದಲೇ ಈ ರೀತಿಯ ಆಕ್ಸಿಡೆಂಟ್ ಡೆತ್ ಕೇಸ್ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ವಾಹನ ಜನಸಾಮಾನ್ಯರಿಗೆ ಒಂದು ಮಾದರಿಯಾಗಬೇಕಾಗಿತ್ತು. ಈ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ವಿಚಾರದಲ್ಲಿ ಸರ್ಕಾರಿ ವಾಹನ ಬರೀ ಬಿಬಿಎಂಪಿ ಮಾತಾಡಲ್ಲ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಕೂಡ ಈ ರೀತಿಯ ಸರ್ಕಾರಿ ವಾಹನ ಎಲ್ಲೋ ಒಂದು ಕಡೆ ಜನಸಾಮಾನ್ಯ ಮಾದರಿ ಆಗಬೇಕಾಗಿತ್ತು. ಬಟ್ ಇಲ್ಲಿ ಮಾದರಿ ಆಗುದು ಬಿಡಿ, ಅವರೇ ಎಲ್ಲೊಂದು ಕಡೆ ದಾರಿ ತಪ್ಪಿ ಜನಸಾಮಾನ್ಯರು ಕೂಡ ದಾರಿ ತಪ್ಪಿಸ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಸಾರ್ವಜನಿಕ ಪಡಸಾಲೆಯಲ್ಲಿ ಮೂಡಿರುವಂತದ್ದು. ಯಾಕಂದ್ರೆ ಬಿಬಿಎಂಪಿಯ ಟಾಪ್ ಮೋಸ್ಟ್ ಆಫೀಸರ್ಸ್ ಈ ರೀತಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ, ಇನ್ನು ಜನಸಾಮಾನ್ಯರಲ್ಲಿ ಯಾವ ರೀತಿಯ ಒಂದು ಜನಸಾಮಾನ್ಯರು ಮಾತ್ರ ಈ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಾರ? ಅಂದ್ರೆ ಜನಸಾಮಾನ್ಯ ಬ್ರೇಕ್ ಮಾಡುವಾಗ ಟ್ರಾಫಿಕ್ ಪೊಲೀಸರು ಅಲ್ಲೇ ಸ್ಪಾಟ್ ಅಲ್ಲಿ ಹಿಡಿದು ಅವರಿಗೆ ದಂಡ ಹಾಕ್ತಾರೆ. ಹಾಗಾದ್ರೆ ಬಿಬಿಎಂಪಿ ಆಫೀಸರ್ಸ್ ಯಾಕೆ ಇವರ ಕಣ್ಣಿಗೆ ಇನ್ನು ಬಿದ್ದಿಲ್ಲ ಅನ್ನೋ ಪ್ರಶ್ನೆ ಕೂಡ ಜನಸಾಮಾನ್ಯ ಮೂಡುತ್ತೆ. ಯಾಕಂದ್ರೆ ಈ ರೀತಿಯಲ್ಲಿ ಟ್ರಾಫಿಕ್ ರೂಲ್ಸ್ ಕಂಟ್ರೋಲ್ ಮಾಡಲು ಒಂದು ಕಡೆ ಸರ್ಕಾರಿ ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಇದೀಗ ಕ್ಯಾಮರಾ ಕೂಡ ಮಾಡ್ತಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗಷ್ಟೇ 800 ಜನರಷ್ಟು ಸಾಮಾನ್ಯ ಜನರ ಒಂದು DL ಅನ್ನು ಕೂಡ ಸಸ್ಪೆಂಡ್ ಮಾಡಿದ್ರು. ಅದು ಮುಖ್ಯವಾಗಿ ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದಂತಹ ವ್ಯಕ್ತಿಯ ಒಂದು 800 ಮಂದಿಯ ಒಂದು DL ಅನ್ನು ಸಸ್ಪೆಂಡ್ ಮಾಡಿದ್ರು. ಹಾಗಾದ್ರೆ ಬಿಬಿಎಂಪಿ ಆಫೀಸರ್ಸ್ ಇವರ ಕಣ್ಣಿಗೆ ಕಾಣಲ್ವಾ? ಅಂದ್ರೆ ಒಬ್ಬೊಬ್ಬರು ಅಂದ್ರೆ 1-2 ಕೇಸ್ ಅಲ್ಲ, 46, 36, 28 ಕೇಸ್ ಇದೆ. ಇಂಥ ಅಧಿಕಾರಿಗಳು ಇನ್ನೂ ಕೂಡ ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಬಿದ್ದಿಲ್ವಾ? ಬಿದ್ದಿದ್ರು ಕೂಡ ಯಾಕೆ ಈ ಜಾಣ ಕುರುಡುತನ ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಮೂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಸತ್ತಾರ್. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜನಸಾಮಾನ್ಯರಿಗೊಂದು ನ್ಯಾಯ, ಬಿಬಿಎಂಪಿಯಲ್ಲಿ ಕೆಲಸ ಮಾಡುವಂತಹ ಈ ಅಧಿಕಾರಿಗಳಿಗೊಂದು ನ್ಯಾಯನ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಈ ಬಗ್ಗೆ ಟ್ರಾಫಿಕ್ ಪೊಲೀಸರಾಗಿರಬಹುದು ಅಥವಾ ಬಿಬಿಎಂಪಿ ಆಯುಕ್ತರಾಗಿರಬಹುದು ಏನ್ ಕ್ರಮ ಕೈಗೊಳ್ತಾರೆ, ಬೆಂಗಳೂರಿನ ಜನರಿಗೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತ ನ್ಯೂಸ್ ಫಸ್ಟ್ ಕೂಡ ಫಾಲೋ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.